ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು KUWSDBC ರಿಕ್ರೂಟ್ಮೆಂಟ್ ಕರೆದಿರೋಂತಹ ಪೋಸ್ಟ್ಗಳ ಬಗ್ಗೆ ತಿಳಿಸ್ಕೊಡಕ್ಕೆ ಬಂದಿದ್ದೀನಿ. ನೋಡಿ, KUWSDB ರಿಕ್ರೂಟ್ಮೆಂಟ್ 2024 64 ಅಸಿಸ್ಟೆಂಟ್ ಇಂಜಿನಿಯರ್ ಮತ್ತು FDA ಪೋಸ್ಟ್ಗಳನ್ನ ಕರೆದಿದ್ದಾರೆ. ಗ್ರೂಪ್ ಸಿ ಪೋಸ್ಟ್ಗಳು ಟೋಟಲ್ಲು 64 ಪೋಸ್ಟ್ಗಳಿದ್ದಾವೆ ಸ್ನೇಹಿತರೆ. ಅಪ್ಲಿಕೇಶನ್ ಫೀಸ್ ಬಂದು 2A 2B 3A 3B ಮತ್ತು ಜನರಲ್ ಕ್ಯಾಟಗರಿಗೆ 750 ರೂಪಾಯಿ ಇದೆ. SC/ST ಕ್ಯಾಟಗರಿ 1 ಎಕ್ಸ್ ಸರ್ವಿಸ್ಮೆನ್ ಮತ್ತು ಮೆಂಟಲಿ ಹ್ಯಾಂಡಿಕ್ಯಾಪ್ ಕ್ಯಾಂಡಿಡೇಟ್ಸ್ಗೆ 500 ರೂಪಾಯಿ ಇದೆ. ಡಿಸೇಬಲ್ಡ್ ಕ್ಯಾಂಡಿಡೇಟ್ಸ್ಗೆ ಯಾವುದೇ ರೀತಿಯ ಅಮೌಂಟ್ ಇಲ್ಲ. ಓಕೆನಾ ಸ್ನೇಹಿತರೆ? ಇದು ಲಾಸ್ಟ್ ಡೇಟ್ ಬಂದ್ಬಿಟ್ಟು 10/3/2024 ಇದೆ. ಏಜ್ ಲಿಮಿಟ್ ಬಂದ್ಬಿಟ್ಟು 35 ವರ್ಷ ಜನರಲ್ಗೆ, 2A 2B 3A 3B ಅವರಿಗೆ 38 ವರ್ಷ, SC/ST ಕ್ಯಾಟಗರಿ 1 ಅವರಿಗೆ 40 ವರ್ಷ ಮತ್ತು PWDಗೆ ಆಸ್ ಪರ್ ದ ರೂಲ್ಸು ರಿಲ್ಯಾಕ್ಸೇಷನ್ಸ್ ಇರುತ್ತೆ ಸ್ನೇಹಿತರೆ. BCom BE ಅಥವಾ BTech ಮಾಡಿರಬೇಕು. ಸಿವಿಲಲ್ಲಿ BCom ಮಾಡ್ಕೊಂಡಿರ್ಬೋದು. ಅಸಿಸ್ಟೆಂಟ್ ಇಂಜಿನಿಯರ್ ಸಿವಿಲ್ ಮಾಡ್ಕೊಂಡಿದ್ರೆ 50 ಪೋಸ್ಟ್ಗಳು ಅವ್ರಿಗೆ ಇದೆ. FDA ಪೋಸ್ಟ್ಗಳಿಗೆ 14 ಪೋಸ್ಟ್ಗಳಿದ್ದಾವೆ ಸ್ನೇಹಿತರೆ. ಆನ್ಲೈನ್ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಬಂದು 10/3/2024 ಸ್ನೇಹಿತರೆ. ನೋಟಿಫಿಕೇಶನ್ನ ಚೆಕ್ ಮಾಡ್ಕೊಳ್ಳೋಣ. ಇದ್ರದ್ದು ನೋಟಿಫಿಕೇಶನ್ ನೋಡಿ. ಸಹಾಯಕ ಇಂಜಿನಿಯರ್ ಸಿವಿಲ್ ಅವ್ರಿಗೆ ವೇತನ ಶ್ರೇಣಿ ಬಂದ್ಬಿಟ್ಟು ಅಂದರೆ ಸ್ಯಾಲ್ರಿ ಬಂದ್ಬಿಟ್ಟು 43,100 ರೂಪಾಯಿಂದ ಹಿಡಿದು 83,900 ರೂಪಾಯಿವರೆಗೂ ಇದೆ. ಓಕೆನಾ ಸ್ನೇಹಿತರೆ? ಟೋಟಲ್ಲು 50 ಪೋಸ್ಟ್ಗಳನ್ನ ಕರೆದಿದ್ದಾರೆ. FDA ಫಸ್ಟ್ ಡಿವಿಷನ್ ಕ್ಲರ್ಕಿಗೆ, ಅಸಿಸ್ಟೆಂಟ್ಗೆ, ಲೆಕ್ಕ ಸಹಾಯಕರು, ಗ್ರೂಪ್ ಸಿ ಇದು ಬಂದು BCom ಮಾಡ್ಕೊಂಡಿರಬೇಕು. ಮೇಲ್ಗಡೆದಕ್ಕೆ ಬಂದು BE ಅಥವಾ BTech ಸಿವಿಲ್ ಮಾಡ್ಕೊಂಡಿರ್ಬೇಕು ಸ್ನೇಹಿತರೆ. BCom ಮಾಡ್ಕೊಂಡಿರೋರಿಗೆ 27,650 ರೂಪಾಯಿಂದ ಹಿಡಿದು 52,650 ರೂಪಾಯಿವರೆಗೂ ಇದೆ ಸ್ನೇಹಿತರೆ. ಓಕೆನಾ? ಅದಾದ ನಂತರ ಇದು ಏಜ್ ಲಿಮಿಟು ಎಲ್ಲ ಕೊಟ್ಟಿದ್ದಾರೆ ಸ್ನೇಹಿತರೆ, ಚೆಕ್ ಮಾಡ್ಕೋಬಹುದು. 10/3/2024 ಲಾಸ್ಟ್ ಡೇಟು. ಓಕೆನಾ? ಫೀ ಬಂದು 750 ಮತ್ತು ವಿಕಲಚೇತನರು, ಸೈನಿಕ ಮತ್ತು ಪ್ರವರ್ಗ 1, 2 ಪ್ರವರ್ಗ 1 ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅವರಿಗೆ 500 ರೂಪಾಯಿ ಫೀಸ್ ಇರುತ್ತೆ. ಓಕೆನಾ ಸ್ನೇಹಿತರೆ? ಅದಾದ ನಂತರ ಆಫ್ಲೈನ್ OMR ಟೈಪಲ್ಲಿ ಪರೀಕ್ಷೆ ನಡೆಯುತ್ತೆ ಸ್ನೇಹಿತರೆ. ಪರೀಕ್ಷೆಯನ್ನು ನೀವು ಆಫ್ಲೈನಲ್ಲಿ ಹೋಗಿ ಬರೀಬೇಕು ಸ್ನೇಹಿತರೆ. ಮತ್ತು ಕನ್ನಡ ಭಾಷೆ ಅಂತೂ ಬರಲೇಬೇಕು. 150 ಅಂಕಗಳಲ್ಲಿ ಪ್ರಶ್ನೆ ಪತ್ರಿಕೆ ಕೊಟ್ಟಿರ್ತಾರೆ. ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯು ವಿವರಣಾತ್ಮಕ ಪರೀಕ್ಷೆಯಾಗಿದ್ದು ಗರಿಷ್ಠ 150 ಅಂಕಗಳನ್ನು ಒಳಗೊಂಡಿರುತ್ತದೆ ಮತ್ತು ಅಭ್ಯರ್ಥಿಗಳು ಇದರಲ್ಲಿ ಅರ್ಹತೆಗೊಳಿಸಲು ಕನಿಷ್ಠ 50 ಅಂಕಗಳನ್ನು ಗಳಿಸತಕ್ಕದ್ದು. ಓಕೆನಾ? ಅದಾದ ನಂತರ ಇದ್ರದ್ದು ಸಿವಿಲ್ ಅಂದರೆ ಸಹಾಯಕ ಇಂಜಿನಿಯರಿಂಗ್ ಅವರಿಗೆ ಯಾವ ಪೇಪರ್ ಬರುತ್ತೆ ಅಂದರೆ ಜನರಲ್ ಪೇಪರ್, ಸಾಮಾನ್ಯ ಪತ್ರಿಕೆ. ಇದರಲ್ಲಿ ಎಲ್ಲ ರೀತಿಯ ಜ್ಞಾನ ಇದನ್ನು ಕೇಳಿರ್ತಾರೆ. ಸಮಾಜ ವಿಜ್ಞಾನ, ಭೂಗೋಳಶಾಸ್ತ್ರ, ಕರ್ನಾಟಕ ಇತಿಹಾಸ ಆ ಥರ ಎಲ್ಲದೂ ಕೇಳಿರ್ತಾರೆ. 100 ಮಾರ್ಕ್ಸಿಗೆ ಇರುತ್ತೆ. 2 ಗಂಟೆಯ ಕಾಲಾವಕಾಶ ಕೊಟ್ಟಿರ್ತಾರೆ ಸ್ನೇಹಿತರೆ. ಮತ್ತು ಇನ್ನೊಂದು ಪೇಪರ್ ಇದೆ ಅವ್ರಿಗೆ, ಸ್ಪೆಸಿಫಿಕ್ ಪೇಪರ್ ಅಂದರೆ ಸಿವಿಲ್ ಬಗ್ಗೆ ಕೊಟ್ಟಿರುವಂಥ ಪೇಪರ್ ಇರುತ್ತೆ. BE ಇನ್ ಸಿವಿಲ್ ಮಾಡಿರಬೇಕು ಅಥವಾ BTech ಮಾಡ್ಕೊಂಡಿರ್ಬೋದು. ಓಕೆನಾ ಸ್ನೇಹಿತರೆ? ಅದು VTU ಇಂದ ಮಾಡ್ಕೊಂಡಿರಬೇಕು. VTU ಇಂದ ನಡೆಸ್ತಾರೆ ಪರೀಕ್ಷೆನ. 100 ಮಾರ್ಕ್ಸ್ ಇರುತ್ತೆ, 2 ಗಂಟೆಯ ಕಾಲ. ಓಕೆನಾ? ಅದಾದ ನಂತರ FDA ಸೇಮ್ 2 ಪರೀಕ್ಷೆ ಇರುತ್ತೆ. ಒಂದು ಬಂದು ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ ಅಂದರೆ ಸೇಮ್ ಒಂದು ಜನರಲ್ ನಾಲೆಜ್ ಥರದ್ದು ಒಂದು ಕ್ವಶನ್ ಇರುತ್ತೆ. ಅದು 100 ಮಾರ್ಕ್ಸಿಗೆ 2 ಅವರ್ದು. ಅದಾದ ನಂತರ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷು ಮತ್ತು ಕಂಪ್ಯೂಟರ್ ಜ್ಞಾನ ಇರುವಂಥದ್ದು 100 ಮಾರ್ಕ್ಸಿಗೆ ಇರುತ್ತೆ. ಅದು 2 ಗಂಟೆಯ ಕಾಲಾವಕಾಶದ್ದು ಇರುತ್ತೆ. OMR ಶೀಟಲ್ಲಿ ಹೋಗಿ ನೀವು ಫಿಲಪ್ ಮಾಡಬೇಕು. ಇದು ಆದ ನಂತರ ನೆಗೆಟಿವ್ ಮಾರ್ಕಿಂಗು, ಇದು ಕೂಡ ನೆಗೆಟಿವ್ ಮಾರ್ಕಿಂಗ್ ಇದೆ ಸ್ನೇಹಿತರೆ. ಇದು 1/4 ಅಂತ, ಅಂದರೆ ಒಂದು ಕ್ವಶನ್ ಕರೆಕ್ಟಾಗಿದ್ದು 4 ಕ್ವಶನ್ ರಾಂಗ್ ಆಗಿದ್ರೆ 1 ಮಾರ್ಕ್ಸ್ ರಾಂಗ್ ಅಂತ. ಒಂದು ಕ್ವಶನ್ಗೆ ಎಷ್ಟು ಮಾರ್ಕ್ಸ್ ಇತ್ತು ಅಷ್ಟು ಮಾರ್ಕ್ಸು ಕಟ್ ಆಗುತ್ತೆ ಸ್ನೇಹಿತರೆ. ಅದಾದ ನಂತರ ನೀವು ಹೋಗಿ ಇದನ್ನು ಅಪ್ಲೈ ಮಾಡ್ಕೋಬೋದು ಆನ್ಲೈನಲ್ಲಿ. ಅಪ್ಲಿಕೇಶನ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಲಿಂಕ್ ಕ್ಲಿಕ್ ಮಾಡಿಕೊಂಡು ಆನ್ಲೈನಲ್ಲಿ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಅದ ನಂತರ ನಿಮಗೆ ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ನಿಮ್ಮ ಡೌಟ್ನ ನಾನು ಕ್ಲಾರಿಫೈ ಮಾಡ್ಕೊಡ್ತೀನಿ. ಓಕೆನಾ? ಇದಿಷ್ಟು ಫುಲ್ಲು ನೋಟಿಫಿಕೇಶನ್ ಇದೆ. ಇದಿಷ್ಟು ನೋಟಿಫಿಕೇಶನ್ ನೀವು ಕನಿಷ್ಠವಾಗಿ ಕೂತ್ಕೊಂಡು ಓದ್ಕೊಳ್ಳಿ. ಓಕೆನಾ? ಓದಿದ ನಂತರ ನಿಮಗೆ ಅರ್ಹತೆ ಇದ್ದಾಗ ಮಾತ್ರ ಇದನ್ನು ಅಪ್ಲೈ ಮಾಡಿ. ಇಲ್ಲಾಂದರೆ ಸುಮ್ಮನೆ ಅಮೌಂಟ್ ವೇಸ್ಟ್ ಆಗುತ್ತೆ ನೀವು ಪೇ ಮಾಡಿದ್ರೆ. ಓಕೆನಾ? ಇದಿಷ್ಟಾಗಿತ್ತು ಈ ಒಂದು KUW ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ. ಓಕೆನಾ ಸ್ನೇಹಿತರೆ? ಇದು
BWSSB ಅಲ್ಲ, KUWSB ಓಕೆನಾ. ಇದಿಷ್ಟು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಾಗಿದೆ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಮ್ಮ ಚಾನಲ್ನ ಎಷ್ಟೊಂದು ಜನ ವಿಡಿಯೋನ ನೋಡ್ತಿದ್ದೀರಾ, ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿಲ್ಲ. ನಿಮಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಫ್ರೀ, ಅದರಿಂದ ನಮಗೆ ಒಂದು ಮೋಟಿವೇಶನ್ ಸಿಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.